ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೌರಿ, ನೀನು ಆ ಭಗವಂತನ್ಗೆ ಕಾಯಿ ಹೊಡೆದಿದ್ರೆ ತೃಪ್ತಿ ಆಗ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರ ಬಾಯಾರಿಕೆಗೆ ನೀನು ಎಳ್ನೀರು ಕುಡಿಸಿದ್ದು ತೃಪ್ತಿಯಾಗತ್ತಮ್ಮ. ಹೌದು ಪುರೋಹಿತ್ರೆ, ಇವರು ನನ್ನ ಪಾಲಿಗೆ ದೇವ್ರು ಬಂದಾಗ ಬಂದ್ರು. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕಮ್ಮ? ಇವಾಗ ನೀವು ಆರಾಮಾಗಿದ್ದೀರಾ ತಾನೆ? ಅಷ್ಟೇ ಸಾಕು. ನೀನ್ ಆರೈಕೆ ಮಾಡಿದ್ಯಲ್ಲ, ಆರಾಮಾಗಿದ್ದೀನಿ. ಅಂದಹಾಗೆ ನಾನೊಬ್ಳೇ ಬಂದಿಲ್ಲಮ್ಮ, ನನ್ನ ಜೊತೆ ಇನ್ನೊಬ್ರು ಬಂದಿದ್ದಾರೆ. ಫೋನ್ ಮಾಡ್ತೀನಿ, ಅವ್ರು ಬಂದು ನನಗೆ ಕರ್ಕೊಂಡು ಹೋಗ್ತಾರೆ. ಸರಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಆರಾಮಾಗೇ ಇದ್ದೀನಿ. ಸರಿಮ್ಮ, ನಮಗೂ ತಡ ಆಗತ್ತೆ, ನಾವಿನ್ ಹೊರಡ್ತೀವಿ. ಆಯ್ತಮ್ಮ. ಸರಿ, ಬರ್ತೀವಿ. ಹುಷಾರು. ಗೌರಿ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತಮ್ಮ. ಹೇಳಿ ಪುರೋಹಿತ್ರೆ. ಅರ್ಚಕ್ರೆ, ನನ್ ಮಗಳು ಯಾವತ್ತೂ ಯಾವ ವಿಷಯಕ್ಕೂ ಬೇಜಾರ್ ಮಾಡ್ಕೊಳ್ಳೋಳಲ್ಲ. ಅದೇನ್ ಕೆಲ್ಸ ಆಗ್ಬೇಕೋ ಹೇಳಿ, ಮಾಡ್ತಾಳೆ. ಅಲ್ಲಮ್ಮ, ಲೋಕಾರೂಢಿಯಾಗಿ ಒಂದು ಮಾತು ಕೇಳಬೇಕಲ್ವಾ, ಅದಕ್ಕೆ ಕೇಳಿದೆ. ಪರವಾಗಿಲ್ಲ, ಅದೇನು ಅಂತ ಹೇಳಿ. ಏನಿಲ್ಲಮ್ಮ, ನನಗೆ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹಾಗಾಗಿ ಮನೆ ಕಡೆ ಹೋಗಕ್ಕಾಗ್ತಾ ಇಲ್ಲ. ಸಂಜೆಗೆ ನೈವೇದ್ಯಕ್ಕೆ ಬೇಕಾಗಿರೋ ಹಣ್ಣು ಕಾಯಿ ಎಲ್ಲ ಒಳಗಿದೆ, ಅದನ್ನ ಮನೆಗೆ ತಲುಪಿಸ್ಬಿಡ್ತೀಯಮ್ಮ? ಅಯ್ಯೋ, ಅಷ್ಟೇನಾ? ಸರಿ, ಬನ್ನಿ, ನಾನು ಕೊಡ್ತೀನಿ. ಪುರೋಹಿತ್ರೆ, ಒಂದ್ ನಿಮಿಷ ಬನ್ನಿ. ಹುಷಾರು ಹುಷಾರು. ಗೌರಿ, ತಡವಾಗ್ತಾ ಇದೆ, ಮನೆಗೆ ತಲುಪಿಸ್ತೀಯಮ್ಮ? ಸರಿ ಪುರೋಹಿತ್ರೆ. ಪುರೋಹಿತ್ರೆ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಹೌದಾ, ಹೇಳಿಮ್ಮ. ನಾನು ಒಬ್ಬರನ್ನ ಹುಡುಕ್ತಾ ಇದ್ದೀನಿ, ನಿಮಗೇನಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಈ ಊರಿಗೆ ಅಭಯ್ ಅಂತ ಯಾರಾದ್ರೂ ಬಂದಿದ್ರಾ? ನನಗ್ ಗೊತ್ತಿಲ್ಲಮ್ಮ, ಆದ್ರೆ ಊರು ಹೊರಗಡೆ ಒಂದ್ ರೆಸಾರ್ಟ್ ಇದೆ, ಅಲ್ಲಿ ಜನ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಅದಕ್ ಮಿಗಿಲಾಗಿ ಹೆಚ್ಚಗೇನು ಗೊತ್ತಿಲ್ಲ ನನಗೆ. ಯಾವಳೆ ನೀನು? ಈ ಊರ್ಗೆಲ್ಲ ರೌಡಿ ಅನ್ಕೊಂಡ್ಬಿಟ್ಟಿದ್ಯಾ? ನನ್ ಕೀ ನನ್ಗೆ ಕೊಡಲ್ಲ ಅಂತ ಹೆದರ್ಸ್ತೀಯಾ? ಮರ್ಯಾದೆಯಿಂದ ಆ ಹುಡುಗನ ಕೆಳಗಡೆ ಇಳ್ಸೋ. ಇಳ್ಸಲ್ಲ. ನ್ಯಾಯದ ಪರ ಮಾತಾಡಿದ್ರೆ ರೌಡಿಸಂ ಮಾಡ್ದಂಗ? ಚಿಕ್ಕ ಹುಡುಗಿ ಅಂತಾನು ನೋಡ್ದೆ ಕೈ ಮಾಡಿದ್ಯಲ್ಲ, ಥೂ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಏಯ್, ಹದ್ದು ಮೀರಿ ಮಾತಾಡ್ತಿದ್ಯಾ ನಿನ್ನ? ಹೇಯ್, ಯಾರಮ್ಮ ನೀನು? ನಮ್ಮೂರ್ ಹುಡುಗಿ ಮೇಲೆ ಕೈ ಮಾಡ್ತೀಯಾ? ಇಳ್ಸಮ್ಮ ಕೈ. ನೀವೆಲ್ಲ ಒಂದೇ ಟೀಮಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮೆಲ್ಲರೂ ಒಳಗಡೆ ಹಾಕಿಸ್ತೀನಿ ಅಷ್ಟೇ. ಓ, ನೀನ್ ಒಬ್ಳೇನ ಕಂಡಿರೋದು ಪೊಲೀಸ್ ಸ್ಟೇಷನು? ಒಂದ್ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಾ ಇದೀನಿ, ನನಗ್ ನನ್ ಪಾಡಿಗೆ ಹೋಗಕ್ ಬಿಟ್ಬಿಡು. ಆಯ್ತು, ಸಾರಿ ಕೇಳ್ಬಿಟ್ಟು ನಿಮ್ ಪಾಡಿಗೆ ನೀವ್ ಹೋಗ್ತಾ ಇರಿ, ಯಾರು ತಡಿಯಲ್ಲ. ಏಯ್, ನನ್ ಲೆವೆಲ್ ಏನು ಅಂತ ಗೊತ್ತೇನೆ ನಿನ್ಗೆ? ನನ್ ಯಾರು ಅಂತ ಗೊತ್ತಾ? ಏಯ್, ನೀನ್ ಯಾವಳಾದ್ರೆ ನನಗೇನು? ಬೇಡ, ನಾಲ್ಗೆ ಉದ್ದ ಆಗ್ತಿದೆ. ಅಯ್ಯಯ್ಯೋ, ಇವರು ಬಿಡಲ್ಲ, ಅವರು ಬಿಡಲ್ಲ. ಈ ಗ್ಯಾಪಲ್ಲಿ ನಮ್ಮ ಬಾಸ್ ವಿಷಯ ಆಚೆ ಬಂದ್ಬಿಟ್ರೆ, ಅಯ್ಯೋ, ಫಸ್ಟ್ ಈ ವಿಷಯನ ನಮ್ಮ ಬಾಸ್ಗೆ ಹೇಳ್ಬೇಕು. ಅಯ್ಯೋ, ಏನ್ ಮಾಡೋದು? ಎಸ್ಕೇಪ್. ಏನ್ ಅನ್ಕೊಂಡಿದೀಯ ಗಜೇಂದ್ರ ಅಂದ್ರ? ಒಂದ್ಸಲ ಈ ಗಜೇಂದ್ರಂಗೆ ಡೀಲ್ ಕೊಟ್ಮೇಲೆ ಅದ್ರ ಕಥೆನೇ ಮುಗೀತು. ತಲೆ ಕೆಡಿಸ್ಕೋಬೇಡ, ಕೆಲಸ ಆಗುತ್ತೆ. ಮಾಲ್ ಹೇಗಿದೆ ಅಂತ ಕೇಳ್ತಿದ್ಯಲ್ಲ, ಸಾಕತ್ತಾಗಿದೆ, ಕಣ್ಣಿಗೆ ಹಬ್ಬ. ಹಳ್ಳಿ ಮಾಲು, ಪಕ್ಕ ನಾಟಿ ಕೋಳಿ. ನನಗೂ ತಿನ್ನಬೇಕು ಅಂತ ಆಸೆ, ಸಿಗುತ್ತೋ ಇಲ್ವೋ?
ಮತ್ತೇನೋ ಸಮಾಚಾರ? ಇಡೀ ಎಷ್ಟೇ ಟ್ರೈ ಮಾಡೋದು ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಮಾಡ್ತೀನಿ ನಾ. ನಿನ್ ಜೊತೆ ಜಗಳ ಆಡಕ್ಕೆ ನನಗ್ ಟೈಮ್ ಇಲ್ಲ. ಬಾಯಿ ಮುಚ್ಕೊಂಡ್ ಕೀ ಕೊಡು. ನನಗೂ ನಿನ್ ಹತ್ರ ಜಗಳ ಆಡಕ್ಕೆ ಟೈಮ್ ಇಲ್ಲ. ನೀನು ಬಾಯ್ ಬಿಟ್ಟು ಸಾರಿ ಕೇಳು. ಏನ್ ರಮ್ಮ ನೀವು 1 ಗಂಟೆಯಿಂದ ಜಗಳ ಆಡ್ತಾನೆ ಇದೀರಲ್ಲ, ಯಾರಾದ್ರೂ ಒಬ್ರು ಸೋಲ್ಬೇಕು ತಾನೆ? ಸೋಲೋದ್ ನನ್ ಜಾಯಮಾನದಲ್ಲೇ ಇಲ್ಲ. ನ್ಯಾಯದ ಮುಂದೆ ಎಲ್ರೂ ಸೋಲ್ಲೇಬೇಕು. ತಪ್ಪು ಮಾಡಾದ್ಮೇಲೆ ಸಾರಿ ಕೇಳ್ಬೇಕು. ಗಂಗೆ, ನೀನಾದ್ರೂ ಸ್ವಲ್ಪ ಸೋಲ್ಬಾರ್ದಮ್ಮ. ನಾನ್ ಹೆಂಗ್ ಸೋಲಕ್ಕಾಗತ್ತೆ ಸೋಮಣ್ಣ? ಈ ಹುಡ್ಗಿಗೆ ಹೊಡ್ದಿದ್ದಾಳೆ. ನಾಳೆ ದಿನ ಇವಳ ಮನ್ಸಲ್ಲಿ ಅದೇ ಉಳ್ಕೊಳಲ್ವಾ? ನಾಳೆ ದಿನ ಊರಿಗೆ ಯಾರಾದ್ರೂ ಹೊಸಬ್ರು ಬಂದ್ರೆ ಮಕ್ಳು ಅವ್ರು ನೋಡಿ ಹೆದರ್ಕೊಳಲ್ವಾ? ಏನಮ್ಮ ನೀನೇ ಸಾರಿ ಕೇಳ್ಬಿಡು, ದೊಡ್ಡೋಳಾಗ್ತೀಯಾ? ದೊಡ್ಡದಾಗಿ ಅಡ್ವೈಸ್ ಕೊಡಕ್ ಬರ್ಬೇಡಿ. ನಿಮ್ ಮುಂದೆ ನಾನೇ ದೊಡ್ಡವಳಾಗ್ಬೇಕಾಗಿಲ್ಲ. ನಾನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ಸೆನ್ಸ್. ನಿಮ್ಮಂತ ಚೀಪ್ ಜನಗಳ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋ ಲೆವೆಲ್ಗೆ ನಾ ಇನ್ನೂ ಇಳ್ದಿಲ್ಲ. ಏನಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ? ಮಕ್ಳೇನ್ ಕಾರ್ ಕೇಳಿದ್ರ? ಒಂದ್ ಫೋಟೋ ತಾನು ಕೇಳಿದ್ದು. ಅದೇ ಮತ್ತೆ ಕಾರ್ ಇದ್ದಾಕ್ಷಣ ಕೊಂಬಂದ್ಬಿಡಲ್ಲ. ಮನುಷ್ಯ ಕಾಲಲ್ಲಿ ನಡಿಬೇಕು, ತಲೆಲಲ್ಲ. ತಿಳ್ಕೋ. ನೀಲಾ, ಸುಮ್ನೆ ಇರೆ. ಮೇಡಮ್ಗೆ ಸಾರಿ ಕೇಳಕ್ ಬರಲ್ಲ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡಿ ಮಕ್ಳ, ಎಲ್ರೂ ಹೋಗಿ ಎಲ್ಲಾ ಟೈರ್ನು ಪಂಚರ್ ಮಾಡ್ಬಿಡಿ. ಏಯ್ ನಿಂತ್ಕೊಳ್ರ, ಸಾಕು, ನಿಲ್ಸಿ. ಆಯ್ತು, ಈಗೇನ್ ಸಾರಿ ಕೇಳ್ಬೇಕು ತಾನೆ? ಸಾರಿ, ಕೀ ಕೊಡಿ ಇವಾಗ. ಈ ತರ ಕೊಬ್ಬಲೆಲ್ಲ ಕೇಳಿದ್ರೆ ಕೊಡಲ್ಲ. ಮತ್ತೇನ್ ಹೆಂಗ್ ಕೇಳ್ಬೇಕು? ಕೈ ಮುಗಿದು ತಪ್ಪಾಯ್ತು ಪುಟ, ಇನ್ನೊಂದ್ಸಲ ಆ ತರ ಮಾಡಲ್ಲ, ಕ್ಷಮಿಸ್ಬಿಡು ಅಂತ ವಿನಯದಿಂದ ಕೇಳ್ಬೇಕು. ಮೇಡಮ್ಗೆ ಸಾರಿ ಹೇಗ್ ಕೇಳೋದು ಅಂತ ಗೊತ್ತಿಲ್ಲ ಅನ್ಸುತ್ತೆ ಕಣ್ರೋ. ಹೋಗಿ ಹೋಗಿ ನೀವು ಪಂಚರ್ ಮಾಡಿ. ಸಾರಿ. ಇನ್ನೊಂದ್ಸಲ ಹೀಗ್ ಮಾಡಲ್ಲ. ಕೀ ಕೊಡಿಗ. ಕೀ ಕೊಡು. ಏನ್ ಮುಖ ನೋಡ್ತಾ ಇದ್ಯಾ? ಇನ್ನೊಂದ್ಸಲ ಈ ಊರ್ ಕಡೆ ತಲೆ ಹಾಕ್ಬಾರ್ದು. ಹೋಗ್ತಾ ಇರೋ. ಸರಿಯಾಗಿ ಬುದ್ಧಿ ಕಲ್ಸಿದ್ಯಾಕ? ಇನ್ನೊಂದ್ಸತಿ ನಮ್ ಹಳ್ಳಿ ಜನಗಳ ತಂಟೆಗ್ ಬರ್ಬಾರ್ದವಳು. ಹಂಗ್ ಮಾಡಿದ್ಯಾ? ಮತ್ತೆ ಬಿಟ್ಬಿಡ್ತೀನಾ? ಇಂಥವ್ರಿಗೆಲ್ಲ ಹಿಂಗೆ ಬುದ್ಧಿ ಕಲ್ಸ್ಬೇಕು. ಯಾರೀ ನೀವು? ಯಾಕೆ ನನ್ನ ಫಾಲೋ ಮಾಡ್ತಿದ್ದೀರಾ? ಯಾಕೆ ಅರ್ಜೆಂಟ್? ಕಷ್ಟ ಸುಖ ಮಾತಾಡ್ಕೋಣ. ನೋಡಿ, ನೀವ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ದೀರಾ? ತುಂಬಾ ಹಸುವಾಗ್ತಿತ್ತು. ಹಣ್ಣು ನೋಡಿದ್ನಲ್ಲ, ತಿನ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ನೋಡಿ, ಇದೆಲ್ಲ ಸರಿ ಇರೋದಿಲ್ಲ. ಮರ್ಯಾದೆಯಿಂದ ದಾರಿ ಬಿಡಿ. ಕಳಿಸ್ತೀನಿರು. ಅರ್ಜೆಂಟ್ ಯಾಕೆ? ಒಂದು 5 ನಿಮಿಷ, ಆಮೇಲೆ ನಿನ್ನ ಪಾಡೆಗೆ ನೀನು ಹೋಗು, ನನ್ನ ಪಾಡೆಗೆ ನಾನು ಹೋಗ್ತೀನಿ. ನೋಡಿ, ನೀವು ತುಂಬಾ ಅಸಹ್ಯವಾಗಿ ಬಿಹೇವ್ ಮಾಡ್ತಿದ್ದೀರಾ. ಹೇಗೆ ನೋಡ್ಕೋಬೇಕು ಅಂತ ನೀನೇ ಹೇಳ್ಕೊಡ್ತೀಯಾ? ನೋಡಿ, ಇವೆಲ್ಲ ಸರಿ ಇರೋದಿಲ್ಲ. ಅಪ್ಪ, ಕಿರಿಚ್ ಬೇಡ. ಮುಚ್ಚ ಬಾಯಿ.